ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ದಾಖಲೆಯ ಬಜೆಟ್ ಬಗ್ಗೆ ವಿಪಕ್ಷ ಬಿಜೆಪಿ ಭಾರೀ ಟೀಕೆಯನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಬಜೆಟ್ಗೆ ಬಿಜೆಪಿ ನಾಯಕರು ಲೇವಡಿ ಆಡಿದ್ದಾರೆ. ಇದು ಹಲಾಲ್ ಬಜೆಟ್ ಅಂತ ಬಿಜೆಪಿ ಟ್ವೀಟ್ ಮಾಡೋ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದೆ. ಬಜೆಟ್ನಲ್ಲಿರೋ ಮುಸ್ಲಿಂ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಬಿಜೆಪಿ ನಾಯಕರು ಕೊಟ್ಟಿರುವಂತಹ ವಿವರಗಳು, ಅಂದ್ರೆ ಇದು ತುಷ್ಟೀಕರಣ ಬಜೆಟ್ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಬಜೆಟ್ನಲ್ಲಿ ಪೇಜ್ಗಳ ಹೆಚ್ಚಾಗಿದೆಯೇ ವಿನಃ ಇಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಾಗ್ಲಿ ಮತ್ತೊಂದಾಗ್ಲಿ ಆದ್ಯತೆ ಕೊಟ್ಟಿಲ್ಲ. ಜನಪರವಾಗಿದ್ದೀವಿ, ನಾವೆಲ್ಲರೂ ಸಮಾನವಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತಾರೆ. ಆದರೆ ಸಂಪೂರ್ಣವಾಗಿ ಅಲ್ಪಸಂಖ್ಯಾತರು ಸ್ಪೆಷಲಿ ಮುಸ್ಲಿಮರ ಪರವಾಗಿದ್ದಾರೆ ಅನ್ನೋದು ಇದು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದಕ್ಕೆ ಅವ್ರು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಂಚಿಕೆ ಮಾಡಿದ್ದಾರೆ ನೋಡಿ ಅನ್ನುವಂತಹ ಪಟ್ಟಿಯನ್ನ ಬಿಡುಗಡೆ ಮಾಡಿ ಹಲಾಲ್ ಬಜೆಟ್ ಅಂತ ಒಂದು ಪೋಸ್ಟರ್ ಅನ್ನು ಕೂಡ ಸಿದ್ದರಾಮಯ್ಯನವರ ಭಾವಚಿತ್ರದೊಂದಿಗೆ ಹಂಚಿಕೊಂಡಿದ್ದಾರೆ ಬಿಜೆಪಿ ನಾಯಕರು. ಎಕ್ಸ್ ಖಾತೆಯಲ್ಲಿ ಈ ಮೂಲಕವಾಗಿ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಜೆಟ್ ಸಾಮಾನ್ಯವಾಗಿ ಬಜೆಟ್ ಮಂಡನೆ ಆದ ನಂತರದಲ್ಲಿ ವಿಪಕ್ಷಗಳು ಇದರಲ್ಲಿ ಏನೂ ಇಲ್ಲ, ಲೊಳಲೊಟ್ಟೆ ಖಾಲಿ ಚಂಬು ಅಂತೆಲ್ಲ ಹೇಳ್ತಾರೆ. ಆದರೆ ಈಗ ಬಹಳಷ್ಟು ವಿಷಯಗಳು ಪ್ರಸ್ತಾಪ ಆಗ್ತಿದೆ. ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಯತ್ನಾಳ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೆ ತರಬೇತಿಯನ್ನ ಕೊಡ್ತಾರಂತೆ, ಈ ಮೂಲಕ ಕೋಮು ಗಲಭೆ ಮಾಡಿಸಲು ಮುಂದಾಗಿದ್ದಾರೆ ಸಿಎಂ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಜೆಟ್ನ 7-8 ಪೇಜ್ನಲ್ಲಿ ಒಂದು ಸಮುದಾಯದ ತುಷ್ಟೀಕರಣ ಇದೆ. ಇದು ಸಿದ್ದರಾಮಯ್ಯನವರ ನಿರ್ಗಮನದ ಬಜೆಟ್ ಅಂತ ಯತ್ನಾಳ್ ಅವರು ಕಿಡಿನುಡಿಯನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಯತ್ನಾಳ್ ಅವರು ಇದ್ದಾರೆ, ಬನ್ನಿ ಮಾತನಾಡೋಣ. ಸರ್, ಈಗಷ್ಟೇ ಬಜೆಟ್ ಮುಗಿಸಿದ್ದಾರೆ ಸಿಎಂ ಅವರು. ಬಜೆಟ್ಗೆ ನಿಮ್ಮ ರಿಯಾಕ್ಷನ್? ಇದು ಒಂದು ಮುಸ್ಲಿಂ ಪರವಾಗಿರುವಂಥ ಬಜೆಟ್ಟು. ಮುಸ್ಲಿಮರನ್ನು ಹಿಂದೂಗಳ ವಿರುದ್ಧ ಪ್ರಚೋದನೆ ಮಾಡಲಿಕ್ಕೆ, ನಮ್ಮ ಹಿಂದೂಗಳನ್ನು, ಹಿಂದೂ ಹೆಣ್ಮಕ್ಕಳ ಮೇಲೆ ಆತ್ಮರಕ್ಷಣೆ ಅನ್ನುವಂಥ ನೆಪದಿಂದ ನಮ್ಮ ಹಿಂದೂ ಸಮಾಜದ ಮೇಲೆ ಪ್ರಹಾರ ಮಾಡುವಂಥ ಉದ್ದೇಶ ಇಟ್ಟುಕೊಂಡು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಮುಸ್ಲಿಂ ಯೋಜನೆಗಳೇ ಕೊಟ್ಟಿದ್ದಾರೆ. ಬರೀ ವಕಫದ ಕಾಂಪೌಂಡ್ ಕಟ್ಟಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆಗಳು, ಮದ್ರಸಾಗಳ ಇದ್ರನ್ನೇ ಏನು ಆಧುನೀಕರಣ ಮಾಡಲಿಕ್ಕೆ ಮದ್ರಸಾಗಳಿಗೆ ಕಂಪ್ಯೂಟರ್ ಕೊಡೋದು, ಅವರಿಗೆ ವಿಶೇಷವಾದಂಥ ಕೆಲವೊಂದು ಪರಿಕರಗಳನ್ನು ಕೊಡೋದು. ಅಂದರೆ ಏನು, ಮದ್ರಸಾದಲ್ಲಿ ಏನು ಕಲಿಸ್ತಾರೆ? ಧರ್ಮ ಬಿಟ್ಟರೆ ಏನೂ ಕಲಿಸೋದೇ ಇಲ್ಲ. ಅವ್ರ ಕುರಾಣದಲ್ಲಿ ಅದು ಸೂರ್ಯನ ಸುತ್ತ ಭೂಮಿ ತಿರುಗ್ತದೋ, ಭೂಮಿ ಸುತ್ತ ಸೂರ್ಯ ತಿರುಗ್ತದೋ ಅದೇ ಗೊತ್ತಿಲ್ಲ ಅಂತ ಟೆಕ್ನಾಲಜಿ ಇರೋಂಥದಕ್ಕೆ ಇವ್ರು ಕೊಡ್ತಾರಂದ್ರೆ ಮತಾಂಧ್ರನ ಹೆಚ್ಚು ಮಾಡೋದು, ಕೋಮುಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಬಜೆಟ್ನಲ್ಲಿ ಇದು ಸೇರಿದೆ. ಸರ್, ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂತಹ ಆ ಧರ್ಮ ಆಧಾರಿತವಾಗಿ ಕೊಡಬಾರ್ದು ಅನ್ನುವಂಥದ್ದು ಸಂವಿಧಾನದಲ್ಲಿ ಇದೆ. ಅದೇ ಕೊಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ. ನೋಡಿ, ಈಗ ನಾವಂತರೂ ವಿಧಾನಸಭೆಯಲ್ಲಿ ನಾಳೆ ಹೇಳ್ತೀವಿ, ಇದಕ್ಕೂ ಅವರು ಏನಾದರೂ ಅದನ್ನು ವಾಪಸ್ ತಗೊಂಡ್ರೆ ಸರಿ, ಯಾಕಂದ್ರೆ ನಾವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ. ಧರ್ಮಾಧಾರಿತ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶ ಕೊಟ್ಟಿಲ್ಲ. ಯಾವುದೇ ಸಮುದಾಯ, ಯಾವುದೇ ಒಂದು ಜಾತಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಾದ್ರೆ ಅದರಲ್ಲಿ ಮೀಸಲಾತಿ ಕೊಡಲಿಕ್ಕಿದೆ. ಇಡೀ ಮುಸ್ಲಿಂ ಅಥವಾ ಇಸ್ಲಾಂ ಹೆಸರಲ್ಲೇ ಕೊಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ಅದನ್ನು ಚಾಲೆಂಜ್ ಮಾಡ್ತೀವಿ. ಸರ್, ಉತ್ತರ ಕರ್ನಾಟಕ ನೀರಾವರಿ ಯೋಜನೆಗಳಿಗೆ ಭಾರಿ ಡಿಮ್ಯಾಂಡ್ ಇತ್ತು. ಆ ನೀರಾವರಿ ಬಗ್ಗೆ ಚರ್ಚೆನೇ ಇಲ್ಲ. ಅದರಲ್ಲಿ ಎಷ್ಟು ಲಕ್ಷ ಎಕರೆ, ಈಗ ಸುಮಾರು 2 ಲಕ್ಷ ಎಕರೆ ಅಕ್ವಿಸಿಷನ್ ಮಾಡಬೇಕು. ಅವ್ರಿಗೆ ಒನ್ ಟೈಮ್ ನೀವು ಇದು ಕೊಡ್ತೇನೆ ಅಂದರೆ ಪರಿಹಾರ ರೈತರಿಗೆ 25 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಬೊಮ್ಮಾಯಿ ಅವರಿದ್ದಾಗ 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂದು